ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು PGCET ವಿದ್ಯಾರ್ಥಿಗಳಾದರೆ ಕೇಳ್ತಾನೆ ಬಂದಿದ್ದೀರಾ. SSB ಸ್ಕಾಲರ್ಶಿಪ್ದು ಈಗ ಒಂದು ಕೌನ್ಸಿಲಿಂಗ್ ಡೇಟಾ ಆದರೆ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಆದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅದರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ನಮ್ದು ಇನ್ನೂ USMS ಪೋರ್ಟಲಲ್ಲಿ ಅಪ್ಡೇಟ್ ಆಗಿಲ್ಲ, ಡೀಟೇಲ್ಸು USN ಎಲ್ಲ ಇನ್ನೂ ಬಂದಿಲ್ಲ, ನಾವೇನು ಮಾಡೋದು 31st ಲಾಸ್ಟ್ ಡೇಟ್ ಅಂತಿದ್ದೀರಾ, ಮತ್ತೆ ಲಾಸ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾನೆ ಇದ್ದೀರಾ. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಹೆಚ್ಚು ವಿದ್ಯಾರ್ಥಿಗಳಿಗಾದರೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಮೊದಲಿಗೆ ಲಾಸ್ಟ್ ಡೇಟ್ ನೋಡೋದಾದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೆಲವೊಂದು ವಿದ್ಯಾರ್ಥಿಗಳು OBC ಕ್ಯಾಟಗಿರಿ ವಿದ್ಯಾರ್ಥಿಗಳಿಗಾದರೆ ನಾವು MBA ಆಗಿರ್ಬೋದು MCA ನಮಗೆ ಲಾಸ್ಟ್ ಡೇಟ್ ಆದರೆ ಮುಗ್ದಿದೆ ಅಂತ ಬರ್ತಿದೆ, ನಾವು ಆದರೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ನಾನು ಇವತ್ತು ಆದರೆ ಒಂದು ಸ್ಟೂಡೆಂಟ್ಸ್ ಆದರೆ ಲಾಗಿನ್ ಡೀಟೇಲ್ಸ್ ತಗೊಂಡು ಅಪ್ಲೈ ಆದರೆ ಮಾಡಿದೆ. ಕಂಪ್ಲೀಟಾಗಿ ಎಲ್ಲ ಸ್ಟೆಪ್ಸು ಫೈನಲ್ ಸಬ್ಮಿಷನ್ವರೆಗೂ ಅಪ್ ಟು ತಗೋತಿದೆ. ನಿಮಗೆ ಅಪ್ ಟು 31ರವರೆಗೂ ಆದರೆ ಈಗ ಯಾರೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಸು ನಾಟ್ ಓನ್ಲಿ PGCETಯಿಂದ ಬಂದಿರೋರು ಎಲ್ಲ B.Ed ಆಗಿರ್ಬೋದು, BA ಆಗಿರ್ಬೋದು, ಎಲ್ಲ SC ST ಆಗಿರ್ಬೋದು, OBC ಆಗಿರ್ಬೋದು, ನೀವು ಯಾವುದೇ ಕ್ಯಾಸ್ಟ್ ಅವರು ಆಗಿರ್ಬೋದು, ಪ್ರೊಫೆಷ್ನಲ್ ಕೋರ್ಸಸ್ಸು ಟೆಕ್ನಿಕಲ್ ಕೋರ್ಸಸ್ಸು ಯಾರ್ಯಾರು ಇದ್ದೀರಾ, MBA MCA MTech ಅದ್ರ ಜೊತೆಗೆ B.Ed ಯಾರಾದರೂ BE ಈ ಥರ ಲೇಟ್ರಲ್ ಎಂಟ್ರಿ ಯಾರಾದರೂ ಬಂದಿದ್ರೆ ನೀವಾದರೆ ಅಪ್ಲೈ ಮಾಡ್ಬೋದು. ನಿಮಗೆ ಅಪ್ ಟು 31st ಆದರೆ ಇದೆ. ಅದಾದ ನಂತರ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಅಪ್ ಟು ಒಂದು 15 ಡೇಸ್ ಆದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇದೆ. ಒಂದು 90% ಆದರೆ ನಿಮಗೆ ಖಂಡಿತ ಮಾಡ್ತಾರೆ. ಏಪ್ರಿಲ್ 15ರವರೆಗೂ ಆದರೆ ಮತ್ತೆ ಒಂದು 15 ದಿವಸ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಈಗ ಯಾರ್ದೆಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗಿದೆಯೋ ಅವರಾದರೆ ನೀವು, ನಾನು ಈ ವಿಡಿಯೋಲ್ಲಿ ಆದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಆದರೆ ಅಪ್ಲೈ ಮಾಡೋದು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಾದರೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲೆಂತ್ ಇದೆ ಅಂತ ಸ್ಕಿಪ್ ಮಾಡೋಕ್ಕೆ ಯಾರು ಹೋಗಬೇಡಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಗೆ ಯಾರ್ದೆಲ್ಲ ಡಿಗ್ರಿಯಲ್ಲಿ ಪ್ರೀವಿಯಸ್ ಆಗಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಾ ಅಂಥ ವಿದ್ಯಾರ್ಥಿಗಳು ಇಲ್ಲಿ 2023-24 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿ. ಈಗಾಗಲೇ ನಿಮ್ಮ ಹತ್ರ ಲಾಗಿನ್ ಕ್ರೆಡೆನ್ಷಿಯಲ್ ಇದ್ದರೆ ಯೂಸರ್ ನೇಮ್ ಪಾಸ್ವರ್ಡ್ನ ತಗೊಂಡು ನೀವಾದರೆ ಲಾಗಿನ್ ಆಗ್ಬೋದು. ಯಾರ್ದೆಲ್ಲ ನೀವು ಡಿಗ್ರಿಯಲ್ಲಿ ಒಂದು ಸರಿನೂ ನಾವು ಸ್ಕಾಲರ್ಶಿಪ್ ತಗೊಂಡಿಲ್ಲ, ನಾವು ಈಗಲೇ ಕ್ರಿಯೇಟ್ ಮಾಡ್ತಾ ಇರೋದು ಅನ್ನೋರಾದರೆ ನೀವು ಮತ್ತೆ ಅಕೌಂಟ್ ಆದರೆ ಕ್ರಿಯೇಟ್ ಮಾಡಬೇಕಾಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ದಾರೆ, ನಾವು ಡಿಗ್ರಿಯಲ್ಲಿ ಸ್ಕಾಲರ್ಶಿಪ್ ತಗೊಂಡಿದ್ರೆ ಮತ್ತೆ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸಪ್ರೇಟ್ ಕೋರ್ಸ್ ಅಲ್ವಾ, ಮತ್ತೆ ಲಾಗಿನ್ ಆಗಿ ರಿಜಿಸ್ಟರ್ ಆಗಬೇಕಾ ಅಂತ ಕೇಳ್ತಾ ಇದ್ದೀರಾ. ನೀವು ಯಾವುದೇ ರೀತಿ ಡಿಗ್ರಿಯಲ್ಲಿ ತಗೊಂಡಿದ್ರೆ ಮತ್ತೆ ಅಕೌಂಟ್ನಾದರೆ ಕ್ರಿಯೇಟ್ ಮಾಡೋ ಅಗತ್ಯವಿಲ್ಲ. ನೀವು ಡೈರೆಕ್ಟಾಗಿ ssp.postmatric.karnataka.government ಅನ್ನೋ ವೆಬ್ಸೈಟ್ಗೆ ಭೇಟಿ ನೀಡಿ. ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಲಾಗಿನ್ ಆದರೆ ನಿಮ್ಮ ಡೀಟೇಲ್ಸ್ನಾದರೆ ತಗೊಳ್ಳುತ್ತೆ. ನೀವು ಅಲ್ಲಿಂದ ಆದರೆ ಅಪ್ಲಿಕೇಶನ್ ಆದರೆ ಸಲ್ಲಿಸ್ಬೋದು. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. GWMCO ನೋಡಿ ಈ ರೀತಿ ಆದರೆ ಬರುತ್ತೆ. ನಾನು ಈಗಾಗಲೇ ಒಬ್ಬ ಸ್ಟೂಡೆಂಟ್ ಆದರೆ ತಗೊಂಡು ಅಪ್ಲೈ ಮಾಡಿದ್ದೀನಿ. ಯಾವ ರೀತಿ ಆದರೆ ಸ್ಟೆಪ್ ಬೈ ಸ್ಟೆಪ್ಪು ಅಪ್ಲೈ ಮಾಡಬೇಕು ಅಂತ ಆದರೆ ತೋರಿಸ್ಕೊಡ್ತೀನಿ. ಲೈವಲ್ಲಿ ಯಾಕೆ ತೋರ್ಸೋಕ್ಕಾಗ್ತಿಲ್ಲ ಅಂದರೆ ಸ್ಟೂಡೆಂಟು ಬೇರೆ ಕಡೆ ಇದ್ದಾನೆ. ಸೊ OTP ಎಲ್ಲ ಕೇಳಬೇಕಾಗುತ್ತೆ. ಹಾಗೆ ಸ್ವಲ್ಪ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಪರ್ಸ್ನಲ್ ಆಗಿ ಡೀಟೇಲ್ ಆಗಿ ತಗೊಂಡು ಒಂದು ವಿಡಿಯೋ ಆದರೆ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾನು ಯಾವ ರೀತಿ ಆದರೆ ನಿಮಗೆ ಯಾವುದೇ ಸ್ಟೆಪ್ ಮಿಸ್ ಆಗದಿರ ನೀಟಾಗಿ ಆದರೆ ತೋರಿಸ್ತೀನಿ. ಮೊದಲಿಗೆ ನೀವು ಫಸ್ಟ್ಗೆ KYC ಆದರೆ ಮುಗಿಸ್ಕೊಬಿಡಿ. ಇದು ಮುಗಿಲಿಲ್ಲ ಅಂದರೆ ನೀವು ಯಾವುದೇ ರೀತಿ ಆದರೆ ಫೈನಲ್ ಸಬ್ಮಿಷನ್ ಆದರೆ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಆದರೆ ನಂಬರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಆದರೆ ಬರುತ್ತೆ. ಅಲ್ಲಿ ನೀವು ಆಧಾರ್ ನಂಬರ್ ಎಂಟರ್ ಮಾಡಿ OTP ಎಂಟರ್ ಮಾಡಿದರೆ ನಿಮಗೆ ಈ ರೀತಿ ಫೋಟೋ ಆದರೆ ಶೋ ಆಗುತ್ತೆ. ಅದಾದ ನಂತರ ನಿಮ್ಮದು KYC ಆದರೆ ಮುಗಿಯುತ್ತೆ. ಸೊ ಅದಾದ ನಂತರ ನೀವು ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಏನಾದರೂ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತ ಒಂದು 5 ಹಂತಗಳಲ್ಲಾದರೆ ನಿಮಗೆ ಒಂದು ಅಪ್ಲಿಕೇಶನ್ ಆದರೆ ಡಿಸ್ಪ್ಲೇ ಆಗುತ್ತೆ. ಈಗಾಗಲೇ ನಾನು ಫಿಲ್ ಮಾಡಿದ್ದೀನಿ, ಆದರೂ ನಿಮಗೆ ಡೀಟೇಲ್ಸ್ ಆದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆದರೆ ಬರುತ್ತೆ ಅಂತ ನೋಡ್ಬೋದು. ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿದ್ರೆ
ನಿಮಗೆ ಆಲ್ಮೋಸ್ಟ್ ನೀವು ಇನ್ ಕೇಸ್ ಏನಾದರೂ ಡಿಗ್ರಿಯಲ್ಲಿ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಸೇವ್ ಆಗಿರುತ್ತೆ. ಅದೇ ಡೀಟೇಲ್ಸ್ ಇರುತ್ತೆ, ಬೇಸಿಕ್ SSLC ಡೀಟೇಲ್ಸು, ಹಾಗೆ PUC ಡೀಟೇಲ್ಸು, ಅದರ ರಿಜಿಸ್ಟರ್ ನಂಬರು, ಪಾಸಿಂಗ್ ಇಯರ್ಸು ಇವೆಲ್ಲ ಇರುತ್ತೆ. ಕ್ಯಾಸ್ಟ್ ರಿಲಿಜಿಯನ್ನು ಒಂದು ಬೇಸಿಕ್ ಡೀಟೇಲ್ಸ್ ಆದರೆ ಇರುತ್ತೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕ್ಯಾಸ್ಟ್ ಇನ್ಕಮ್ಮು ಎಕ್ಸ್ಪೈರ್ ಆಗೋಗಿದೆ, ನಮಗೆ ಮತ್ತೆ ಎಡಿಟ್ ಆಪ್ಷನ್ ಬಿಡ್ತಾರಂತ ಒಂದು ಚಾನ್ಸಸ್ ಆದರೆ ಇದೇ ಬಿಡ್ತಾರೆ. ಆದರೆ ನಿಮಗೆ ಈಗ ಯಾವುದೇ ರೀತಿ ನೀವು ಎಡಿಟ್ ಆದರೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಏನಾದರೂ ಪ್ರೀವಿಯಸ್ ಆಗಿ ಬಳಸ್ಕೊಂಡಿದ್ದೀರಾ ಅದೇ RD ನಂಬರ್ನ ಕಂಟಿನ್ಯೂ ಆದರೆ ಕೊಡಿ. ಇನ್ ಕೇಸು ಏನಾದರೂ ಪ್ರಾಬ್ಲಮ್ ಆದಾಗ ಚೇಂಜಸ್ಗಾದರೆ ಅಪ್ಡೇಟ್ ಮಾಡ್ತೀನಿ. ಆಗ ನೋಡಿ ನಿಮಗೆ ಪ್ರೀವಿಯಸ್ ಆಗಿರೋ RD ನಂಬರಿಂದನೇ ಕಂಟಿನ್ಯೂ ಆಗಬೇಕಾಗುತ್ತೆ. ನೀವು ಯಾವುದೇ ರೀತಿ ಇಲ್ಲಿ ಎಡಿಟ್ ಆದರೆ ಆಪ್ಷನ್ ಇರಲ್ಲ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ, ಹಂಗೆ ಕಂಟಿನ್ಯೂ ಆಗಿ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಆದರೆ ಕೇಳುತ್ತೆ, ಇಲ್ಲಿ ನಿಮ್ಮ ನೇಮು, ಹಾಗೆ ನಿಮ್ಮ ಜೆಂಡರು, ಇದೆಲ್ಲ ನೀವು ಒಂದು ಸರಿ ಯಾರಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಅದೆಲ್ಲ ಡೀಟೇಲ್ಸ್ ಆದರೆ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಾನು ಇದ್ರ ಬಗ್ಗೆ ಆದರೆ ಪ್ರೀವಿಯಸ್ ಹಿಂದಿನ ವೀಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಒಂದು BCom ಸ್ಟೂಡೆಂಟ್ದು ತಗೊಂಡು ಅದನ್ನು ವೀಡಿಯೋನಾದರೆ ಗಮನಿಸ್ಬೋದು. ಆ ವಿಡಿಯೋ ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಾದ ನಂತರ ಮೇಜರಾಗಿ ನೀವು ಫೇಸ್ ಮಾಡ್ತಾ ಇರೋ ಇಶ್ಯೂ ಆದರೆ ಸ್ಟೆಪ್ 2 ಅಲ್ಲಿ, ಇಲ್ಲಿ ಸ್ಟೆಪ್ 2 ಅಲ್ಲಿ ನಿಮ್ಮ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ನೋ ಅಂತ ಹಾಕಿ, ಅದಾದ ನಂತರ 11th 12th ಯಾರಾದರೂ CBCSE ICA ಇದರಲ್ಲಿ ಓದಿದ್ದೀರ ಅಂತ ನೋ, ಇವರಾದರೆ ಓದಿಲ್ಲ. ಸೊ ಹಾಗೆ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ PU ನೋ ಅಂತ ಕೊಡಿ. ಅದಾದ ನಂತರ ಆರ್ ಯು ಸ್ಟಡಿಂಗ್ ಇನ್ ಎನಿ ಜನರಲ್ ಡಿಗ್ರಿ UG or PG ಆರ್ ಎನಿ ನಾನ್ ಫಸ್ಟ್ ಇಯರ್ ಪ್ರೊಫೆಷ್ನಲ್ ಕೋರ್ಸಸ್ಸು, ನಿಮ್ಮದು ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಯಾವುದೇ ರೀತಿ ನೀವು ಜನರಲ್ ಡಿಗ್ರಿ ಆದರೆ ಅಲ್ಲ. ಸೊ ಅದರಿಂದ ನೋ ಅಂತ ಕೊಡಿ. ಇದಾದ ನಂತರ ಆರ್ ಯು ಸ್ಟಡಿಂಗ್ ಇನ್ ದಿ ಫಸ್ಟ್ ಇಯರ್ ಆಫ್ ಎನಿ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಎಸ್ ಅಂತ ಆದರೆ ಕೊಡಿ. ಇದಾದ ನಂತರ ನೀವು ಮೋಡ್ ಆಫ್ ಅಡ್ಮಿಷನ್ನು ನೋಡ್ಬೋದು. ಇಲ್ಲಿ ಅಡ್ಮಿಷನ್ ಥ್ರೂ ಕೌನ್ಸಿಲಿಂಗ್ ಬೈ KEA ಆರ್ ಕಾಮೆಂಟ್ಗೆ ಆರ್ CAC ಅಂತ ಏನಾದರೂ ಇದೆ, ನೀವು ಯಾವುದರ ಮುಖಾಂತರ ಅಡ್ಮಿಷನ್ ಆಗಿದ್ದೀರಾ ಅಂತ ನೀವು ಆದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು ಮ್ಯಾನೇಜ್ಮೆಂಟ್ ಸೀಟ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ. ನೀವು ಆದರೆ ಅಪ್ಲೈ ಮಾಡ್ಬೋದು, ಅದು ಡಿಪೆಂಡ್ಸ್ ಆನ್ ಗೌರ್ನಮೆಂಟು, ನಿಮಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವೋ ಅನ್ನೋದು. ಆಲ್ಮೋಸ್ಟ್ ನೀವು ಅಪ್ಲೈ ಮಾಡೋದಾದರೆ ಮಾಡಿ ಬರುತ್ತೆ, ಯಾರು ಅಪ್ಲೈ ಮಾಡಿದಿರ ಇರಬೇಡಿ. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು, ನಾವು ಇಲ್ಲಿ ಗೌರ್ಮೆಂಟ್ BCM ಹಾಸ್ಟೆಲ್ಸು ಇಲ್ಲ, ಯಾವುದಾದ್ರೂ SC ST ಹಾಸ್ಟೆಲ್ಸ್ ಎಲ್ಲ ಇದ್ದರೆ ನಮಗೆ ಸ್ಕಾಲರ್ಶಿಪ್ ಆದರೆ ಬರುತ್ತಾ ಅಂತ ಕೇಳ್ತಿದ್ರು. ನಿಮಗೆ 100% ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಒಂದಾದರೆ ಬರಲ್ಲ, ಫೀಸ್ ಕನ್ಸೆಷನ್ ಅಂತ ಇರುತ್ತೆ, ಅದು ಅಮೌಂಟ್ ಆದರೆ ಬರುತ್ತೆ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಮಾತ್ರ ಹಾಸ್ಟೆಲ್ಗಾದರೆ ಹೋಗುತ್ತೆ. ಯಾರೆಲ್ಲ ಹಾಸ್ಟೆಲ್ಸಲ್ಲಿದ್ರೋ ಅವ್ರಿಗೆ, ಇನ್ನು ಉಳಿದವ್ರಿಗೆ ಎಲ್ಲ ಅಮೌಂಟ್ ಆದರೆ ಬರುತ್ತೆ. ನಿಮಗೆ ಅಡ್ಮಿಷನ್ ಥ್ರೂ ಕೌನ್ಸಿಲಿಂಗ್ ಬೈ KEA ಆರ್ ಕಾಮೆಂಟ್ಗೆ ಅಂತ ಕೊಡಬೇಕಾಗುತ್ತೆ ನೀವು PG CET ವಿದ್ಯಾರ್ಥಿಗಳು. ಇದಾದ ನಂತರ ಇಲ್ಲಿ KEA ಆರ್ ನೀಟ್ ಅಂತ ಸೆಲೆಕ್ಟ್ ಮಾಡಿ. ಇದಾದ ನಂತರ ನೀವು ಇಲ್ಲಿ PG ಅಂತ ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ನಂಬರ್ ಆದರೆ ಹಾಕಬೇಕಾಗುತ್ತೆ. ನಿಮ್ಮ ಏನಾದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು, ಸರ್ ನಮಗೆ ಕೌನ್ಸಿಲಿಂಗ್ ನಂಬರ್ ಯಾವುದು ಅಂತ ಎಲ್ಲಿ ಸಿಗುತ್ತೆ ಅಂತ. ನೋಡಿ, ನಿಮ್ಮ PG CET ನಂಬರ್ ಏನಾದರೆ ನೀವು ರಿಸಲ್ಟ್ ಎಲ್ಲ ಚೆಕ್ ಮಾಡೋಕ್ಕೆ PG CET ನಂಬರ್ ಇದೆಯೋ ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ, ಅದೇ ಕೌನ್ಸಿಲಿಂಗ್ ನಂಬರು. ಹಾಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕನ್ಫ್ಯೂಸ್ ಆಗ್ತಿದ್ದಾರೆ. ಇಲ್ಲಿ ಕೌನ್ಸಿಲಿಂಗ್ ಅಡ್ಮಿಷನ್ ಇಯರು ನೀವು 2024 ಅಡ್ಮಿಷನ್ ಆದರೂ ನೀವು 23 ಅಂತ ಆದರೆ ಆಗಬೇಕಾಗುತ್ತೆ. ನೀವು PG CET ಯಾವ ಇಯರಲ್ಲಿ ಬರೆದಿದ್ದೀರಾ ಆ ಇಯರ್ ಆದರೆ ಕೌಂಟ್ ಆಗುತ್ತೆ. ಸೊ ನೀವು ಕೌನ್ಸಿಲಿಂಗ್ ಅಡ್ಮಿಷನ್ ಇಯರು 23 ಆದರೆ ಆಗಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಕೌನ್ಸಿಲಿಂಗ್ ಕೋರ್ಸ್ ಅಂತ ಇದೆ, ಇಲ್ಲಿ ನೀವು PG ಡಿಗ್ರಿ MBA ಅಂತ ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. MBA MCA ಯಾವುದಾದ್ರೆ ಇದ್ದೀರಾ ಅವರಾದರೆ ಇಲ್ಲಿ ಸಪ್ರೇಟಾಗಿ MBA ಈ ಥರ MTech ಎಲ್ಲ ಇರುತ್ತೆ, ಅದಾದರೆ ನೀವು ಸೆಲೆಕ್ಟ್ ಮಾಡಬಾರ್ದು. ಇಲ್ಲಿ ಏನಾದರೂ PG ಡಿಗ್ರಿ MBA MCA ಅಂತ ಇಲ್ಲಿ PG ಡಿಗ್ರಿ MTech ಅಂತ ಇದೆಯೋ ಇವಾದರೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, PG ಡಿಗ್ರಿ MBA ಇವು ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಇಲ್ಲಿ ನೋಡ್ಬೋದು ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟರ್ ನಂಬರ್ ಅಂತ, ಅದು ಯಾವುದೇ ರೀತಿ ನೀವು ಚೇಂಜಸ್ ಮಾಡೋಕ್ಕೆ ಬರಲ್ಲ. ಈಗ ಫಸ್ಟ್ ಇಯರಲ್ಲಿ ನಿಮ್ಮ ಕೌನ್ಸಿಲಿಂಗ್ ಡೇಟಾಯಿಂದಾನೆ ನಿಮ್ಮ ಕಾಲೇಜ್ ಡೀಟೇಲ್ಸು ಎಲ್ಲಿಗೆ ಅಡ್ಮಿಷನ್ ಆಗಿದ್ದೀರಾ ಯಾವ ಕೋರ್ಸ್ಗೆ ಅಂತ ಆಟೋಮೆಟಿಕ್ ಆಗಿ ಇಲ್ಲಿ ಹೆಚ್ಚಾಗುತ್ತೆ. ಅದಾದ ನಂತರ ನೀವು ಜಸ್ಟ್ ಫಿಲ್ ಮಾಡಬೇಕಾಗಿರೋದು ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತ, ನಿಮಗೆ ಯಾವ ಕಾಲೇಜು ಸ್ಟಾರ್ಟ್ ಆಗಿದೆಯೋ ಆ ಡೇಟ್ ಒಂದನ್ನು ಮಾತ್ರ ಎಂಟರ್ ಮಾಡಬೇಕಾಗುತ್ತೆ. ಆ ಡೇಟ್ ಎಂಟರ್ ಮಾಡಿದ ನಂತರ ನಿಮಗೆ ಪ್ರೀವಿಯಸ್ ಇಯರು ಪಾಸ್ ಡೀಟೇಲ್ಸ್ ಆದರೆ ಕೇಳುತ್ತೆ. ಏನಾದರೂ ಪ್ರೀವಿಯಸ್ ಡಿಗ್ರಿ ನೀವು ಯಾವುದಾದ್ರೂ BCom ಆಗಿರ್ಬೋದು, BSc ಆಗಿರ್ಬೋದು, ಯಾವುದೇ BA ಯಾವುದೇ ಡಿಗ್ರಿಯಿಂದ ಬಂದಿರೋ ಆ ಡಿಗ್ರಿನ ಫೈನಲ್ ಸೆಮಿಸ್ಟರ್ಸ್ದು ಏನಾದರೂ 5th 6th ಈ ಥರ ಯಾವುದಾದ್ರು 3rd ಇಯರ್ದು ರಿಸಲ್ಟ್ಸ್ ಆದರೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಅಲ್ಲಿ ಸೆಮಿಸ್ಟರ್ ವೈಸ್ ಇದೆಯಾ ಆನ್ಯಲ್ ವೈಸ್ ಇತ್ತಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ CGPA ಇತ್ತಾ ಮಾರ್ಕ್ಸ್ ಇತ್ತಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಓದಿರೋ ಕಾಲೇಜು ಯಾವ ಡಿಸ್ಟಿಕ್ ಅಂಡರಲ್ಲಿ ಬರುತ್ತೆ, ಅದಾದ ನಂತರ ಯಾವ ತಾಲೂಕು ಅಂಡರಲ್ಲಿ ಬರುತ್ತೆ, ಅದು ಯಾವ ಯೂನಿವರ್ಸಿಟಿ ಅಂಡರಲ್ಲಿತ್ತು ಆ ಕಾಲೇಜ್ ನೇಮು,
ಇಷ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಓದಿರೋ ಕೋರ್ಸು ಅದರದ್ದು ಡಿಸಿಪ್ಲೈನು ಯಾವ ಬ್ರಾಂಚ್ ತೊಗೊಂಡಿದ್ದೀರಾ ಅದನ್ನು, ಅದಾದ ನಂತರ ನೀವು ಏನಾದರೆ ಲಾಸ್ಟು ಏನಾದರೆ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ಗೆ PGCET ಬರೋಕ್ಕೆ ಮುಂಚೆ ಏನಾದರೆ ಪ್ರೀವಿಯಸ್ ಆಗಿ ಯಾವ ಡೀಟೇಲ್ಸು ಏನಾದರೆ BA ಅವ್ರಿಗಾದರೆ 4th ಇಯರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ BSc BCom ಈ ಥರ ಕೋರ್ಸಸ್ ಅವರಾದರೆ 3rd ಇಯರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಪ್ರೀವಿಯಸ್ ಇಯರು ರಿಜಿಸ್ಟರ್ ನಂಬರು ಏನಾದರೆ USN ಅಂತ ಇರುತ್ತೋ ಆ ರಿಜಿಸ್ಟರ್ ನಂಬರ್ ಆದರೆ ಎಂಟರ್ ಮಾಡಿ ನಿಮ್ಮ ಪ್ರೀವಿಯಸ್ ಪಾಸ್ ಇಯರು ಯಾವುದು 23 ಇದೆಯಾ 22 ಇದೆಯಾ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಗ್ಯಾಪ್ ಬಂದಿದ್ರು ಆ ಪ್ರೀವಿಯಸ್ ಇಯರು ನೀವು ಯಾವುದು ಪಾಸ್ಔಟ್ ಆಗಿರುತ್ತೋ ಆ ಡಿಗ್ರಿ ಆ ಪಾಸ್ಔಟ್ ಇಯರ್ ಆದರೆ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಪಾಸ ಫೇಲ್ ಅಂತ ಎಂಟರ್ ಮಾಡಿ, ಅದಾದ ನಂತರ ಪ್ರಮೋಟೆಡ್ ಅಂತ ಹಾಕಿ. ಹಾಗೆ ಅದಾದ ನಂತರ ನಿಮ್ಮ ಫೈನಲ್ CGPA ಏನಾದರೆ ಇಲ್ಲಿ ಸೆಮಿಸ್ಟರ್ 1 CGPA 2 CGPA ಅಂತ ತೋರಿಸಿದೆ. ಅಲ್ಲಿ ನೀವು ಏನಾದರೆ ನಿಮ್ಮ 5th ಸೆಮಿಸ್ಟರು ಇಲ್ಲ 6th ಸೆಮಿಸ್ಟರ್ದು ಇಲ್ಲ ಯಾರಾದರೂ BA ಮಾಡಿದರೆ 7th 8th ಸೆಮಿಸ್ಟರ್ದ ಆದರೆ ನೀವು ಲಾಸ್ಟ್ ಇಯರ್ದು ಎಂಟರ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮಗೆ ಇಲ್ಲಿ CGPA to ಮಾರ್ಕ್ಸ್ ಫ್ಯಾಕ್ಟರ್ ಅಂತ ಕೇಳುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲೆಲ್ಲ ಓದಿದರೆ ನಿಮಗೆ -0.5 ಅಂತ ಆದರೆ ಇರುತ್ತೆ. ಇಲ್ಲಿ ತೋರಿಸುತ್ತೆ ನಿಮಗೆ ಡ್ರಾಪ್ ಡೌನಲ್ಲಿ. ನಾನು ಹಿಂದಿನ ವೀಡಿಯೋಲ್ಲೂ ತೋರಿಸಿಕೊಟ್ಟಿದ್ದೀನಿ, ಇಲ್ಲಾಂದರೆ ಜಸ್ಟ್ ನಿಮಗೆ ಡಿಸ್ಪ್ಲೇ ಆಗ್ತಿಲ್ಲ ಅಷ್ಟೇ. ಸೊ ಅದನ್ನು ಹಾಕಿ ಇನ್ ಕೇಸ್ ಯಾರಾದರೂ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಓದಿದರೆ -0.75 ಅಂತ ಇದೆ. ಅದು ಕನ್ವರ್ಟರ್ದು ನಿಮ್ಮ ಯಾವುದೇ ಯೂನಿವರ್ಸಿಟಿ ಆಗಿರಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಆದರೆ ಇರುತ್ತೆ. ಯೂನಿವರ್ಸಿಟಿ ಸಿಲೆಬಸ್ ಕಾಪಿ ತೊಗೊಂಡ್ರೆ ಅಲ್ಲಿ ಕನ್ವರ್ಷನ್ ಫ್ಯಾಕ್ಟರ್ ಆದರೆ ಹಾಕಿರ್ತಾರೆ, ಇಲ್ಲ ಮಾರ್ಕ್ಸ್ ಕಾರ್ಡ್ಸ್ ಹಿಂದೆನೂ ಹಾಕಿರ್ತಾರೆ. ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ತೊಗೊಂಡಿದ್ರೆ ಹಿಂದೆ ಆದರೆ ಇರುತ್ತೆ. ಅದಾದ ನಂತರ ನಿಮಗೆ CGPA to ಮಾರ್ಕ್ಸ್ ಕನ್ವರ್ಟ್ ಆಗಿದ್ರೆ ಬರುತ್ತೆ. ಇದಾದ ನಂತರ ನಿಮಗೆ ಸ್ಟೆಪ್ 2 ಆದರೆ ಮುಗಿಯುತ್ತೆ. ಅದಾದ ನಂತರ ಸ್ಟೆಪ್ 3ಯಲ್ಲಿ ನಿಮಗೆ ಒಂದು ಅಟೆಸ್ಟೇಷನ್ ಸ್ಟೆಪ್ ಆದರೆ ಇರುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾಗಿರಲ್ಲ. ಸೊ ಅದಾದರೆ ಸ್ಕಿಪ್ ಆಗುತ್ತೆ. ಸ್ಟೆಪ್ 3 ನೀವು ಯಾವುದೇ ರೀತಿ ಡೀಟೇಲ್ಸ್ ಆದರೆ ಎಂಟರ್ ಮಾಡೋ ಅಗತ್ಯವಿಲ್ಲ. ಒಂದು ಯಾರಾದರೂ ಡೇ ಸ್ಕಾಲರ್ ಇದ್ದು ನಿಮಗೆ ಮೆಸೇಜ್ ಬಂದರೆ ಒಂದು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡಿದ್ರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ದು ಒಂದು 4500 ಇಲ್ಲ 11,000 ಹಾಸ್ಟೆಲ್ಗೆ ಅಪ್ಲೈ ಮಾಡಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಅಮೌಂಟ್ ಆದರೆ ಬರೋ ಚಾನ್ಸಸ್ ಆದರೆ ಇರುತ್ತೆ. 100% ಹೇಳೋಕ್ಕಾಗಲ್ಲ, ಆದರೆ ನಿಮಗೆ ಪಕ್ಕ ಫೀಸ್ ಕನ್ಸೆಷನು. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಿರ್ತೀರಾ ಅವರೆಲ್ಲ ರೈತ ವಿದ್ಯಾನಿಧಿ ಆಗಿರ್ಬೋದು. ನೀವು ಈ ಫೀಸ್ ಕನ್ಸೆಷನ್ ಸ್ಕೀಮ್ಗಾದರೆ ಎಲಿಜಿಬಲ್ ಇರ್ತೀರಾ. ಅರೌಂಡು ನಿಮಗೆ ಒಂದು 40K ಅಮೌಂಟ್ ಆದರೆ ಬರುತ್ತೆ. ಎರಡು ಸೇರಿ ಯಾರೆಲ್ಲ ರೈತ ವಿದ್ಯಾನಿಧಿಗೂ ಎಲಿಜಿಬಲ್ ಇದ್ದೀರಾ, ಫಾರ್ಮರ್ಸ್ ಮಕ್ಕಳಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ. ಇನ್ನು ನಾರ್ಮಲ್ ಆಗಿ ಯಾರೆಲ್ಲ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಆದರೆ 40K 28K ಆದರೆ ಬರುತ್ತೆ. MBA MCA ಈ ಥರ ವಿದ್ಯಾರ್ಥಿಗಳಿಗಾದರೆ. ಮತ್ತು ಸಾಕಷ್ಟು SC ST ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ಇಷ್ಟು ಅಮೌಂಟ್ ಬರುತ್ತೆ ಅಂತ. ನಾನು ಪ್ರೀವಿಯಸ್ ವೀಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ನಿಮ್ಮ PGCET ಫೀಸ್ ಏನಾದರೂ ಪೇ ಮಾಡಿದ್ದೀರಾ ಆಲ್ಮೋಸ್ಟ್ ಎಲ್ಲ ಅಮೌಂಟು ರೀಫಂಡ್ ಆದರೆ ಆಗುತ್ತೆ. ಈಗಾಗಲೇ ನೀವೇನಾದರೂ ಕಾಲೇಜ್ಗೆ ಫೀಸ್ ಪೇ ಮಾಡಿದರೆ ಆ ಅಮೌಂಟು ನಿಮಗೆ ಇರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ನ ಡ್ರಾ ಮಾಡಿ ಕಾಲೇಜ್ಗಾದರೆ ಕೊಡೋ ಅಗತ್ಯವಿಲ್ಲ. ಇನ್ ಕೇಸ್ ನೀವು ಅಡ್ಮಿಷನ್ ಟೈಮಲ್ಲಿ ಕಾಲೇಜ್ ಫೀಸ್ ಪೇ ಮಾಡಿಲ್ಲ ಅಂದರೆ ನೀವು ಆದರೆ ಮತ್ತೆ ಆದರೆ ಈಗ ಬಂದಿರೋ ಅಮೌಂಟ್ನ ಡ್ರಾ ಮಾಡಿ ಕೊಡಬೇಕಾಗುತ್ತೆ. ಏನಂದರೆ ಎಕ್ಸ್ಟ್ರಾ ಅಮೌಂಟು PGCET ಫೀಸ್ ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಬಂದಿದ್ದರೆ ಅಷ್ಟು ಅಮೌಂಟ್ ಆದರೆ ನೀವು ಇಟ್ಕೋಬೋದು. ಇನ್ನು ಉಳಿದಿದ್ದನ್ನು ನೀವು ಕಾಲೇಜ್ಗಾದರೆ ಕೊಡಲೇಬೇಕಾಗುತ್ತೆ. ಇದಾದ ನಂತರ ಸ್ಟೆಪ್ 4 ಏನೂ ಇಲ್ಲ ನೋಡಿ. ಸ್ಟೆಪ್ 4ಅಲ್ಲಿ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಆರ್ ಯು ಡೇ ಸ್ಕಾಲರ್ ಅಂತ. ನೀವು ಯಾವುದಾದ್ರೂ ಪೇಯ್ಡ್ ಹಾಸ್ಟೆಲ್ಸಲ್ಲಿ ಇಲ್ಲ PGಯಲ್ಲಿದ್ದರೆ ಇಲ್ಲ ಮನೆಯಿಂದ ಟ್ರಾವೆಲ್ ಮಾಡ್ತಾಯಿದ್ರೆ ನೀವು ಡೇ ಸ್ಕಾಲರ್ ಅಂತಲೇ ಕೊಡಿ. ಓನ್ಲಿ ಏನಾದರೂ ನೀವು SC ST ಹಾಸ್ಟೆಲ್ ಆಗಿರ್ಬೋದು, BCWD ಹಾಸ್ಟೆಲ್ಸ್ ಆಗಿರ್ಬೋದು, ಯಾರಿಗೆಲ್ಲ ಗೌರ್ಮೆಂಟ್ ಹಾಸ್ಟೆಲ್ಸು ಅಲಾಟ್ ಆಗಿ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಇದ್ದರೆ ಮಾತ್ರ ನೀವು ಇಲ್ಲಿ ಡೇ ಸ್ಕಾಲರ್ ಅಂತ ಇರೋದನ್ನು ನೋ ಅಂತ ಕೊಡಿ. ನೀವು ಏನಾದರೂ ಎಸ್ ಕೊಟ್ಟರು ಅದು ಆಟೋಮೆಟಿಕ್ಕಾಗಿ ನೀವು SSP IDಯಿಂದ ಮುಖಾಂತರ ಹಾಸ್ಟೆಲ್ಸ್ಗಾದರೆ ಅಪ್ಲೈ ಮಾಡಿರ್ತೀರ. ಸೊ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಇಲ್ಲಿನ ಏನಾದರೂ ನೀವು ಪೇಯ್ಡ್ ಹಾಸ್ಟೆಲ್ಸಲ್ಲಿ ಕಾಲೇಜ್ ಹಾಸ್ಟೆಲ್ಸಲ್ಲಿ ಇಲ್ಲ ನೀವೇನಾದರೂ PGಯಲ್ಲಿದ್ದರೆ ನೀವು ಡೇ ಸ್ಕಾಲರ್ ಎಸ್ ಅಂತ ಆದರೆ ಕೊಡಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ಕೊಟ್ಟರೆ ಫೈನಲ್ ಸಬ್ಮಿಷನ್ದು ಒಂದು ಫೈನಲ್ ಸ್ಟೆಪ್ 5 ಆದರೆ ಬರುತ್ತೆ. ಅದಕ್ಕೆ ಹೇಳಿದ್ದು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ತಗೊಳ್ತಾ ಇರಲ್ಲ. ಯಾಕೆ ಅಂದರೆ ನೀವು ಈ KYC ಸ್ಟೆಪ್ ಆದರೆ ಮಾಡಿರೋದಿಲ್ಲ. ಇದು ಆದರೆ ಕಂಪಲ್ಸರಿ ನೀವು ಮಾಡಲೇಬೇಕಾಗುತ್ತೆ. ಇದು OBC ಸ್ಟೂಡೆಂಟ್ಸ್ಗೆ. ಇನ್ನು ಯಾರಾದರೆ SC ST ವಿದ್ಯಾರ್ಥಿಗಳಿದ್ದೀರೋ ಅವರು ಕಂಪಲ್ಸರಿ ನೀವು ಏನಾದರೂ ಗೆಟ್ ಫ್ರೀ ಶಿಪ್ ಕಾರ್ಡ್ ಅಂತ ಇದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ ನೀವಾದರೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು OBC ಸ್ಟೂಡೆಂಟ್ಸ್ಗಾದರೆ ಇದಾದರೆ ಬರೋದಿಲ್ಲ, ಎಲಿಜಿಬಲ್ ಇರೋಲ್ಲ. ಇನ್ನು ಉಳಿದ ವಿದ್ಯಾರ್ಥಿಗಳಾದರೆ ನೀವು 100% ಈ KYC ಆದರೆ ಮಾಡಬೇಕಾಗುತ್ತೆ. ಅಲ್ಲಿ ಸಿಂಪಲ್ಲಾಗಿ ನಾನು ಪ್ರೀವಿಯಸ್ ವೀಡಿಯೋಲ್ಲೂ ತೋರಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಏನಾದರೆ BComನ ಸ್ಟೂಡೆಂಟ್ದು ಮಾಡಿ ತೋರಿಸುವಾಗ ನೀವು ಜಸ್ಟ್ ಆಧಾರ್ ನಂಬರು ಹಾಗೆ OTP ಎಂಟರ್ ಮಾಡಿದ್ರೆ ನಿಮ್ಮ ಫೋಟೋ ಡಿಸ್ಪ್ಲೇ ಆಗುತ್ತೆ. ಓಕೆ ಅದು ನಂದೇ ಅಂತ ಹೇಳಿ ಒಂದು ಸಬ್ಮಿಷನ್ ಆದರೆ ಕೊಟ್ಟರೆ ನಿಮ್ಮದು ಅಲ್ಲಿ ಈ KYC ಆದರೆ ಮುಗಿಯುತ್ತೆ. ಅದಾದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಪ್ರಿವ್ಯೂ ಮಾಡಿ
ಸಬ್ಮಿಟ್ ಆದರೆ ಮಾಡಿ. ಅದಾದ ನಂತರ ನೀವು ಒಂದು ಅಕ್ನಾಲಜ್ಮೆಂಟ್ ಆದರೆ ತಗೊಂಡು ನೋಡಿ, ಇಲ್ಲಿ ಆಲ್ರೆಡಿ ಫೈನಲ್ ಸಬ್ಮಿಟ್ ಡನ್ ಅಂತ ನಾನು ಪ್ರೀವಿಯಸ್ ಆಗಿ ಸಬ್ಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಈ ರೀತಿ ಆದರೆ ತೋರಿಸ್ತಾ ಇದೆ. ಇದಾದ ನಂತರ ನೀವು ಒಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಏನಾದರೂ ಆಪ್ಷನ್ ಇದೆ, ಅಲ್ಲಿ ನಿಮ್ಮ ಅಕ್ನಾಲಜ್ಮೆಂಟನ್ನು ತಗೊಂಡು ಪ್ರಿಂಟ್ ಮಾಡಿಕೊಂಡು ಇದನ್ನು ಕೆಲವೊಂದು ಕಾಲೇಜಸ್ಸಲ್ಲಾದರೆ ಕಾಲೇಜಲ್ಲಿ ಕೇಳ್ತಾರೆ. ನೀವು ಇದ್ರ ಜೊತೆಗೆ ಅಡ್ಮಿಷನ್ ಆರ್ಡ್ರು, ಫೀಸ್ ರಿಸಿಪ್ಟ್ಸು ಎಲ್ಲ ತಗೊಂಡು ನಿಮ್ಮ ಕಾಲೇಜಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಸೆಕ್ಷನಲ್ಲೇ ಕೊಟ್ಟರೆ ಅವರು ಇನ್ ಕೇಸ್ ಏನಾದರೂ ವೆರಿಫೈ ಮಾಡೋದಿದ್ದರೆ ವೆರಿಫೈ ಮಾಡಿ ನಿಮಗೆ ಅಪ್ರೂವಲ್ ಆದರೆ ಕೊಡ್ತಾರೆ. ಅದಾದ ನಂತರ ನೀವು ಸ್ಟೇಟಸ್ನಾದರೆ ಚೆಕ್ ಮಾಡ್ಕೋತಾ ಇರ್ಬೋದು, ಏನಾದರೂ ನಿಮ್ಮದು ಡಿಸ್ಕಂಟಿನ್ಯೂ ಆಗಿದೆಯಾ ಇಲ್ಲ ಅಂತ. ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾನೂ ಇರ್ತೀನಿ. ಇಲ್ಲಿ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ತೋರಿಸುತ್ತೆ, ಅಲ್ಲಿ ನೀವು ಈ ಇಯರ್ದ ಇಲ್ಲ ಪ್ರೀವಿಯಸ್ ಇಯರ್ದ ಎಲ್ಲ ಚೆಕ್ ಮಾಡ್ಕೋಬೋದು. 23-24 ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಬರುತ್ತೆ ತಾಲೂಕು ಆಫೀಸರ್ದು ಇಲ್ಲ ನಿಮ್ಮ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತ. ನಿಮ್ಮ ಕಂಪಲ್ಸರಿ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ನಂಬರ್ ಆದರೆ ಸೀಡ್ ಆಗಿ NPCI ಮ್ಯಾಪಿಂಗ್ ಆದರೆ ಆಗಿರಬೇಕಾಗುತ್ತೆ. ಇಲ್ಲ ಸ್ಕಾಲರ್ಶಿಪ್ ಆದರೆ ಡಿಲೇ ಆಗುತ್ತೆ, ಬರಲ್ಲ. ಇದು ಏನಾದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರೋದ್ರಿಂದ ನಿಮ್ಮ ಆಧಾರ್ ಮ್ಯಾಪಿಂಗ್ ಆದರೆ ಕಂಪಲ್ಸರಿ ಇದೆ, ಮಾಡಿಸಿ. ಇಲ್ಲಿ ನಿಮಗೆ ಸ್ಟೇಟಸ್ ಆದರೆ ತೋರಿಸುತ್ತೆ. ವೆಬ್ಸೈಟ್ ಆದರೆ ಸ್ವಲ್ಪ ಎರರ್ ಇದೆ, ಸೊ ನಾನಾದರೆ ತೋರಿಸ್ಕೊಡ್ತೀನಿ. ಇನ್ನು ಸ್ಕಾಲರ್ಶಿಪ್ ಬಗ್ಗೆ ಆದರೆ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಆದರೆ ಹಾಕಿ, ನಾನಾದರೆ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ, ನಾನಾದರೆ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್